ಮೊದಲನೇ ಪ್ರಶ್ನೆ, ಚಹಾವನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಚಹಾವನ್ನು ಮೊದಲು ಚೀನಾ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಎರಡನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿದೆ? ಆಪ್ಷನ್ ಎ ಬೆರಳಿನಲ್ಲಿ, ಆಪ್ಷನ್ ಬಿ ಬೆನ್ನಿನಲ್ಲಿ, ಆಪ್ಷನ್ ಸಿ ಮೂಗಿನಲ್ಲಿ, ಆಪ್ಷನ್ ಡಿ ಕಿವಿಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಕಿವಿಯಲ್ಲಿದೆ. ಮೂರನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ನಿರ್ಜಲೀಕರಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಪಪ್ಪಾಯಿ ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಸಿಗೆಯಲ್ಲಿ ನಿರ್ಜಲೀಕರಣವನ್ನು ಕಡಿಮೆ ಮಾಡುವ ಹಣ್ಣು ಕಲ್ಲಂಗಡಿ ಹಣ್ಣು. ನಾಲ್ಕನೆಯ ಪ್ರಶ್ನೆ, ವಿಶ್ವದ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಶ್ವದ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ರಷ್ಯಾ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರೇಷ್ಮೆ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಯುತ್ತಾರೆ. ಆರನೆಯ ಪ್ರಶ್ನೆ, ಹೆಚ್ಚು ಮೀನು ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಬಿಪಿ ಸಮಸ್ಯೆ, ಆಪ್ಷನ್ ಸಿ ನರಮಂಡಲದ ಹಾನಿ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಹೆಚ್ಚಾಗಿ ಮೀನು ಸೇವಿಸುವುದರಿಂದ ಜೀರ್ಣಕಾರಿ ಸಮಸ್ಯೆ ಮತ್ತು ನರಮಂಡಲ ಹಾನಿಯಾಗುತ್ತದೆ. ಏಳನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಎಲೆಕೋಸು ಸೇವಿಸಬೇಕು? ಆಪ್ಷನ್ ಎ ಹೈ ಬಿಪಿ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಲಬದ್ಧತೆ ಸಮಸ್ಯೆ ಇರುವವರು ಎಲೆಕೋಸು ಸೇವಿಸಬೇಕು. ಎಂಟನೆಯ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಆಪ್ಷನ್ ಎ ಸೋರೆಕಾಯಿ, ಆಪ್ಷನ್ ಬಿ ಕ್ಯಾಪ್ಸಿಕಮ್, ಆಪ್ಷನ್ ಸಿ ಟೊಮ್ಯಾಟೊ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಕ್ಯಾರೆಟ್ ಉಪಯುಕ್ತವಾಗಿದೆ. ಒಂಬತ್ತನೇ ಪ್ರಶ್ನೆ, ಚರ್ಮ ಕಾಂತಿಯುತವಾಗಿರಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಕಡಲೆ ಹಿಟ್ಟು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಚರ್ಮ ಕಾಂತಿಯುತವಾಗಿರಲು ಕಡಲೆ ಹಿಟ್ಟು ಮತ್ತು ಅರಶಿನ ಹಚ್ಚಬೇಕು. ಹತ್ತನೆಯ ಪ್ರಶ್ನೆ, ಸೇಬು ಹೆಚ್ಚಾಗಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೇಬು ಹೆಚ್ಚಾಗಿ ಬೆಳೆಯುವ ದೇಶ ಚೀನಾ ದೇಶ. 11ನೇ ಪ್ರಶ್ನೆ, ಮಾನವನ ಎಷ್ಟು ಹಲ್ಲುಗಳು ಸಾಮಾನ್ಯವಾಗಿ 2 ಬಾರಿ ಬೆಳೆಯುತ್ತದೆ? ಆಪ್ಷನ್ ಎ 5 ಹಲ್ಲುಗಳು, ಆಪ್ಷನ್ ಬಿ 10 ಹಲ್ಲುಗಳು, ಆಪ್ಷನ್ ಸಿ 15 ಹಲ್ಲುಗಳು, ಆಪ್ಷನ್ ಡಿ 20 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನ 20 ಹಲ್ಲುಗಳು ಸಾಮಾನ್ಯವಾಗಿ 2 ಬಾರಿ ಬೆಳೆಯುತ್ತದೆ. 12ನೇ ಪ್ರಶ್ನೆ, ಯಾವ ವಿಟಮಿನ್ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಡಿ.
ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ. 13ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಮಲ ತಿರುಪತಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಆಂಧ್ರಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಮಲ ತಿರುಪತಿ ಆಂಧ್ರಪ್ರದೇಶದಲ್ಲಿದೆ. 14ನೇ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ? ಆಪ್ಷನ್ ಎ 22 ದಿನಗಳು, ಆಪ್ಷನ್ ಬಿ 30 ದಿನಗಳು, ಆಪ್ಷನ್ ಸಿ 55 ದಿನಗಳು, ಆಪ್ಷನ್ ಡಿ 48 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಯ್ಲರ್ ಕೋಳಿಗಳು 48 ದಿನದಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ. 15ನೇ ಪ್ರಶ್ನೆ, ಹೆಚ್ಚು ಕಲ್ಲಂಗಡಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಅಲ್ಸರ್, ಆಪ್ಷನ್ ಸಿ ಲೋ ಬಿಪಿ, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಹೆಚ್ಚು ಕಲ್ಲಂಗಡಿ ತಿನ್ನುವುದರಿಂದ ಹೃದಯ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ ಬರುತ್ತದೆ. 16ನೇ ಪ್ರಶ್ನೆ, ಯಾವ ಪಕ್ಷಿ ಹಸಿ ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡುತ್ತದೆ? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಎ, ಗಿಳಿ ಹಸಿ ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡುತ್ತದೆ. 17ನೇ ಪ್ರಶ್ನೆ, ಬೆಳಗ್ಗೆ ಟಿಫಿನ್ ಮಾಡದೇ ಇರುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಅಲ್ಸರ್, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಳಗ್ಗೆ ಟಿಫಿನ್ ಮಾಡದೇ ಇರುವುದರಿಂದ ಹೃದಯ ಸಮಸ್ಯೆ ಬರುತ್ತದೆ. 18ನೇ ಪ್ರಶ್ನೆ, ಹುಣಸೆ ಹಣ್ಣು ಯಾವ ರೋಗಕ್ಕೆ ತುಂಬಾ ಉತ್ತಮ? ಆಪ್ಷನ್ ಎ ಮಂಡಿ ನೋವು, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಶುಗರ್, ಆಪ್ಷನ್ ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಡಿ, ಹುಣಸೆ ಹಣ್ಣು ಸಂಧಿವಾತ ರೋಗಕ್ಕೆ ತುಂಬಾ ಉತ್ತಮ. 19ನೇ ಪ್ರಶ್ನೆ, ಪೊರಕೆಯನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಡುವುದರಿಂದ ಸಮೃದ್ಧಿ ಹೆಚ್ಚುತ್ತದೆ? ಆಪ್ಷನ್ ಎ ದಕ್ಷಿಣ ದಿಕ್ಕು, ಆಪ್ಷನ್ ಬಿ ಪೂರ್ವ ದಿಕ್ಕು, ಆಪ್ಷನ್ ಸಿ ಈಶಾನ್ಯ ದಿಕ್ಕು, ಆಪ್ಷನ್ ಡಿ ನೈಋತ್ಯ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಪೊರಕೆಯನ್ನು ಪೂರ್ವ ದಿಕ್ಕು ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡುವುದರಿಂದ ಸಮೃದ್ಧಿ ಹೆಚ್ಚುತ್ತದೆ. 20ನೇ ಪ್ರಶ್ನೆ, ತುಮಕೂರು ಜಿಲ್ಲೆ ಯಾವ ಬೆಳೆಗೆ ತುಂಬಾ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಅಡಿಕೆ, ಆಪ್ಷನ್ ಬಿ ತೆಂಗಿನಕಾಯಿ, ಆಪ್ಷನ್ ಸಿ ಟೊಮ್ಯಾಟೊ, ಆಪ್ಷನ್ ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ತುಮಕೂರು ಜಿಲ್ಲೆ ತೆಂಗಿನ ಬೆಳೆಗೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.